ಮಾನ್ಯ ದಂಡಾಧಿಕಾರಿಗಳಿಂದ ಮಾನ್ಯ ಕಂದಾಯ ಸಚಿವರಿಗೆ ಮನವಿ ಪತ್ರ. ಹೌದು, ಸವಣೂರು ನಗರದಲ್ಲಿ ಬರುವ ದಂಡಿನಪೇಟೆಯಲ್ಲಿ ವಾಸವಿರುವಂತಹ ಫಲಾನುಭವಿಗಳು ಈ ಹಿಂದೆ ಮಾನ್ಯ ತಹಸೀಲ್ದಾರ್ ಸವಣೂರು ಇವರಿಗೆ ಮನವಿ ಪತ್ರದ ಮೂಲಕ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರದ ಜಾಗದಲ್ಲಿ ವಾಸವಿದ್ದು ಸುಮಾರು 50ರಿಂದ 60 ವರ್ಷಗಳು ಕಳೆದರೂ ಕೂಡ ಅಲ್ಲಿ ವಾಸವಿರುವಂತಹ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ ಯಾವುದೇ ಹಕ್ಕುಪತ್ರ ಕೊಟ್ಟಿರುವುದಿಲ್ಲ. 2002 ಮತ್ತು 2003ನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, ಅವರು ಸಲ್ಲಿಸಿರುವ ಅರ್ಜಿಗಳು ಮಾನ್ಯ ತಹಸೀಲ್ದಾರ್, ಮಾನ್ಯ ಜಿಲ್ಲಾಧಿಕಾರಿಗಳ ಯಾವುದೇ ಪ್ರಸ್ತಾವನೆಗೆ ಹೋಗಿರುವುದಿಲ್ಲ. ಕಾರಣ, ಅಲ್ಲಿನ ನಿವಾಸಿಗಳು ದಿನಾಂಕ 14/12/2003ರಂದು ಮಾನ್ಯ ತಹಸೀಲ್ದಾರ್ ಸವಣೂರು ಇವರಿಗೆ ಮನವಿ ಪತ್ರದ ಮೂಲಕ ಸಾರ್ವಜನಿಕ ಇರುವ ಜಾಗವನ್ನು ಹೊರತುಪಡಿಸಿ ಇನ್ನುಳಿದ ಸರ್ಕಾರದ ಜಾಗವನ್ನು ತಮ್ಮ ಕಬ್ಜಾಗೆ ತೆಗೆದುಕೊಳ್ಳುವ ಮನವಿ ಪತ್ರದ ಮೂಲಕ ತಿಳಿಸಿದ್ದೂ ಇರುತ್ತದೆ ಎಂದು ಹೇಳಿದರು. ಒಂದು ವೇಳೆ ಉಳಿದ ಸರ್ಕಾರದ ಜಾಗೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳದೇ ಇದ್ದಲ್ಲಿ ಕಂದಾಯ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಮತ್ತು 15 ದಿನದ ಒಳಗಾಗಿ ಫಲಾನುಭವಿಗಳಿಗೆ ನ್ಯಾಯವನ್ನು ಒದಗಿಸಲಿಲ್ಲವೆಂದರೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಗಡುವನ್ನ ಕೊಟ್ಟಿದ್ರು. ಇದನ್ನ ನೋಡಿದ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇವರು ಮನವಿ ಪತ್ರವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂದರೆ ಕೆಎಲ್ಆರ್ ವಿಷಯ ನಿರ್ವಾಹಕರು, ಸರ್ವೆ ಅಧಿಕಾರಿಗಳು, ಪುರಸಭೆ ಸವಣೂರು ರೆಕಾರ್ಡ್ ರೂಮ್ ಇದರಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳಿಗೆ ವಾಸವಿರುವಂತಹ ಫಲಾನುಭವಿಗಳು ಸ್ಥಳಕ್ಕೆ ಹೋಗಿ ವಾಸ್ತವ ಸ್ಥಿತಿಯನ್ನ ನೋಡಿ ನೀಲಿ ನಕ್ಷೆ ತಯಾರಿಸಿ ಕಚೇರಿಗೆ ಕೊಡಲು ಆದೇಶ ಹೊರಡಿಸಿದ್ರು ಎಂದು ತಿಳಿಸಿದರು. ಮಾನ್ಯತಾ ತಹಸೀಲ್ದಾರ್ ಸಾಹೇಬರು ಆದೇಶವನ್ನು ಗಾಳಿಗೆ ತೂರಿ ಕಾನೂನು ಉಲ್ಲಂಘನೆಗೆ ಮಾಡುವುದಲ್ಲದೆ ಮಾನ್ಯ ತಹಸೀಲ್ದಾರ್ ಅವರು 3 ದಿನದ ಒಳಗಾಗಿ ಕಚೇರಿಗೆ ವರದಿ ನೀಡಲು ಹೇಳಿದ್ರು ಕೂಡ ತಹಸೀಲ್ದಾರ್ ಸಾಹೇಬರು ಕಾನೂನಿಗೆ ಕಿಮ್ಮತ್ ಕೊಡದೆ ಉದ್ದಟತನ ತೋರಿದ ಅಧಿಕಾರಿಯನ್ನ ಇಲ್ಲಿಯವರೆಗೆ ಅಮಾನತು ಮಾಡಿರುತ್ತಿಲ್ಲ. ಆದ್ದರಿಂದ ಸವಣೂರು ನಗರದ ದಂಡಿನಪೇಟೆ ಗ್ರಾಮಸ್ಥರು ಇದನ್ನೆಲ್ಲ ಕಂಡು ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಬಹಳ ಅಗತ್ಯವಾಗಿತ್ತು ಎಂದು ಅಲ್ಲಿ ಇರುವಂತಹ ಜನರು ತಿಳಿದುಕೊಂಡು ಮನವಿಯನ್ನ ಸಲ್ಲಿಸಿದ್ರು. ಮಾನ್ಯ ಕಂದಾಯ ಸಚಿವರು ನಮ್ಮ ಮನವಿಯನ್ನ ಮುಟ್ಟಿದ ತಕ್ಷಣ 7 ದಿನದ ಒಳಗಾಗಿ ಕಂದಾಯ ಆಡಳಿತ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಮತ್ತು ತಪ್ಪಿತಸ್ಥರ ವಿರುದ್ಧ ಕಂದಾಯ ನಿಯಮದ ಅಡಿಯಲ್ಲಿ ವಜಾ ಮಾಡಬೇಕು ಎಂದು ನಮ್ಮ ಮನವಿ ಆಗಿರುತ್ತದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಒಂದು ವೇಳೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚರಿಸಿಕೊಳ್ಳದಿದ್ದರೆ ಮುಂಬರುವ ದಿನಗಳಲ್ಲಿ ಸಿಬಿಐಗೆ ಈ ಪ್ರಕರಣವನ್ನು ಒಪ್ಪಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕಬೇಕಾಗುತ್ತದೆ ಎಂದು ಮನವಿ ಪತ್ರದಲ್ಲಿ ತಿಳಿಸಿರುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಫಕೀರಪ್ಪ ಬಾಬನಿ, ಪಿಎಸ್ಆರ್ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಅಂಜಲಿ ಬಾಯಸ್ರವರು, ಪಿಎಸ್ಆರ್ ಸಸ್ಯ ಮುಖಂಡರಾದಂತಹ ಫಕೀರಪ್ಪ ಹರಿಜನ್ಯವರು, ಸದಸ್ಯರಾದ ಜಿಲಾನಿ ಬಂಕಾಪುರ್, ಹೆಗ್ಗಪ್ಪ ಕಲಾಲ್, ಶರಣಪ್ಪ ತೆಗ್ಗೇಹಳ್ಳಿ, ನಜೀರ್ ಅಕ್ಕಿ, ಜಿಲ್ಲಾ ಮಹಿಳಾ ಘಟಕದ ಸದಸ್ಯರಾದ ದೀಪಾ ಕಲ್ಮನ್ನವರ್ ಅನೇಕ ಸದಸ್ಯರು ಉಪಸ್ಥಿತಿಯಲ್ಲಿದ್ದರು. ಮುನ್ನಾ ಗೌಡ್ಗಿರಿ, ಜೀವನದ ನೆರಳು ನ್ಯೂಸ್, ಸವಣೂರು. ನಮ್ಮ ಮನವಿಯಾಗಿರುತ್ತದೆ. ಒಂದು ವೇಳೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಎಚ್ಚರಿಸಿಕೊಳ್ಳದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸಿಬಿಐಗೆ ಪ್ರಕರಣವನ್ನು ಒಪ್ಪಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕಬೇಕಾಗುತ್ತದೆ ಎಂದು ಈ ಮನವಿ ಪತ್ರದಲ್ಲಿ ತಿಳಿಸಿರುತ್ತದೆ. ಕರ್ನಾಟಕ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಅಂತ ಕೇಳಿದ್ರೆ ಅವ್ರ ಕಡೆಗೆ ಇದ್ರು ನಮ್ಮ ಕಡೆ ಸರ್ವೆ ಆಫೀಸರ್ ಮನೆಯವ್ರ ಸರ್ ಯಾರು ಹಿಂಗದ ಅಂದ್ರೆ ಯಾರ ಜಾಗ ರೀ ಅದಂತಾರೆ ಗೌರ್ಮೆಂಟ್ ಅಂತ ಅವ್ರ ಅಂತಾರ್ರಿ ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ ಮತ್ತೆ ಒಳ್ಳೆ ಅವ್ರದ್ದು ಮನವಿ ಕೊಟ್ರೆ ಅವ್ರದ್ದು ಮಾಡ್ತೀವಿ ನಿಮ್ದು ಮಾಡ್ತೀವಿ ಇಲ್ಲ ಅವ್ರದರ ಮಾಡಿರಿ ಇಲ್ಲ ನಮ್ದರ ಮಾಡಿರಿ ಸರ್ಕಾರಿ ಜಾಗ ಅಂತೇಳಿ ನಮ್ಮ ಕಡೆ ಪ್ರೂಫ್ ಅದಾವ್ರಿ ಮತ್ತು ಅವ್ರ ಕಡೆ ಇಲ್ಲ ಅಂದ್ರೆ ಮತ್ತೆ ಅದು ನೀವು ಬಿಟ್ಟಿರಿ ಸರ್ ಎಷ್ಟು ದಿನದೊಳಗೆ ಮಾಡ್ತೀರಿ ಅದನ್ನ ಹೇಳ್ರಿ ಸರ್ ಇಲ್ಲ ನಾವು ಸ್ಟ್ರೈಕ್ ಬಂದಿರ್ತೀವಿ ಎಷ್ಟು ದಿನ ತಗೊಂತೀವಿ ಸರ್ ಸ್ಟ್ರೈಕ್ ಬಂದ್ಬಿಡೋಣ ಎಲ್ಲ ಸರ್ 3 ವಾರ 3 ದಿನ ಅಂದಿದ್ರಿ 2 ತಿಂಗಳು ಹೋಗೈತಿ ಇನ್ನೂ 7 ದಿನ ಸರ ಇನ್ನೂ 7 ದಿನ ತಗೋರಿ ಅದ್ರ ಮೇಲೆ ಮಾತ್ರ ಸರ್ ನಾವು ಕುಂದ್ರಂತ ಸರ್ ರಿಸೋರ್ಟ್ ಅಕ್ಷರ ಒಳಗೆ ಕೊಟ್ಟೋಗ ಆಮೇಲೆ ಸರ್ ನಗರ ಸರ್ಗೂ ಕೇಳಿ ಸಾಕಾದೀವಿ ನಾವು ಸರ್ ಯಾರಿಗೂ ನೋಟಿಸ್ ಇಶ್ಯೂ ಮಾಡೋದ್ರೆ ನಾವೇನು ಮಾಡ್ಬೇಕಂತ ಅವ್ರು ಹೇಳ್ತಾರೆ ನೀವು ಯಾಕೆ ಕ್ರಮ ವಹಿಸ್ಕೊಳ್ರಿ ಸರ್
ಮುನ್ಸಿಪಾಲಿಟಿಗೆ ನೀವು ವರದಿ ಕೊಡಕ್ಕೆ ಕೇಳಿದ್ರಿ. ಮುನ್ಸಿಪಾಲಿಟಿ ಇಂಜಿನಿಯರ್ ಬಂದು ಹೋಗಿ ವರದಿ ರೆಡಿ ಮಾಡಿ ಅಲ್ಲೇ ಇಟ್ಕೊಂಡಾರಿ. ಅದು ಇನ್ನೂ ಮಟ್ಟ ಈಗ ಕಳ್ಸಿಲ್ಲ. ಮೊನ್ನೆ ಒಂದು ನಾನೇ ಕೇಳಿದ್ಬಿಟ್ಲೆ ಇಲ್ರಿ ಕಳಿಸ್ತೇನೆ ಹೇಳಿ 1 ವಾರ ಇನ್ನೂ ಮಟ್ಟ ಕಳಿಸ್ಬೋದು. ಯಾಕೆ ಸರ್ ಹಂಗಂದ್ರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಸರ್ ಇಲ್ಲಿ. ಮತ್ತು ಅವರು ಕೊಡುವಲ್ರಿ, ಇವ್ರಿಗೆ ಸರ್ವೇದವರು ಕೊಡುವಲ್ರು, ಇವರು ಕೊಡುವಲ್ರು. ಮತ್ತು ನಿಮ್ಮ ಆರ್ಡ್ರಿಗೆ ಅವ್ರಿಗೆ ಕಿಮ್ಮತ್ತೇ ಇಲ್ಲ ಅಂದ್ರೆ ಮತ್ತೆ ಹೆಂಗೆ ಸರ್ ಇದು ಮುಂದೆ ಆಗತ್ತೆ ವ್ಯವಸ್ಥೆ? ಎಲ್ಲ ಸರಿ ಆಗ್ತದೆ. 1 ವಾರದಾಗ ಮಾಡ್ತೀವಿ ಸರ್. 1 ವಾರದ ಮಾಡ್ಲಿಲ್ಲ ನಾವು ಖಂಡಿತ ರೈಟ್ಸ್ ಜಿಲ್ಲಾಧ್ಯಕ್ಷರು ಇವತ್ತು ನಾವು ಮೊನ್ನೆ ಮನವಿ ಕೊಟ್ಟಿದ್ವಿ 14/12/2023 ನಾವು ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟರೆ 3 ದಿನದಾಗ ಅಂದ್ರೆ ಅಕ್ರಮ ಸಕ್ರಮದಾಗ ಅರ್ಜಿ ಹಾಕಿದ್ವಿ 2002 ಅರ್ಜಿ ಹಾಕಿದ್ರೆ ನಮ್ಮ ಏನು ಇಲ್ಲಿವರೆಗೂ ಏನು ಕ್ರಮ ಕೈಗೊಂಡಿದ್ದಿಲ್ಲ. ಅದಕ್ಕೆ ನಾವು ಮೊನ್ನೆ ಮನವಿ ಕೊಟ್ಟಿದ್ವಿ. ಆ ಮನವಿ ಕೊಟ್ಟ ಮೇಲೆ ತಹಸೀಲ್ದಾರ್ 3 ದಿನದ ಕ್ರಮ ತಗೊಳಕ್ಕೆ ಸಂಬಂಧಪಟ್ಟ ಸರ್ವೇದರಿಗೆ ಮತ್ತು ಮುನ್ಸಿಪಾಲ್ಟಿಯವರಿಗೆ ಮತ್ತು ವಿಷಯ ನಿರ್ವಾಹಕರು KLR ವಿಷಯ ನಿರ್ವಾಹಕರಿಗೆ ಎಲ್ಲರಿಗೂ 3 ದಿನದೊಳಗೆ ವರದಿ ಕೊಡೋಕೆ ರಿಪೋರ್ಟ್ ಹಾಕಿದ್ರೆ 3 ದಿನ ಹೋಗಿ 2 ತಿಂಗಳಾದ್ರೂ ಇನ್ನೂ ಯಾರೂ ರಿಪೋರ್ಟ್ ಕೊಟ್ಟಿಲ್ಲ. ಅವ್ರ ಮೇಲೆ ತಹಸೀಲ್ದಾರ್ ಕ್ರಮ ಕೈಗೊಂಡಿಲ್ಲ. ಹಿಂಗಾಗಿ ನಾವು ಈಗ 7 ದಿನ ಮತ್ತೆ ಗಡುವು ಕೊಡ್ತೀವಿ. ಇಲ್ಲಾಂದ್ರೆ ಆಮೇಲೆ ಧರಣಿ ಕುಂದಿರ್ಬೇಕಂತೇಳಿ ಮತ್ತು ಈ ಸಲ ಮನವಿ ಕೊಟ್ಟಿದ್ದನ್ನು ತಹಸೀಲ್ದಾರ್ ಅವರು ಯಾವುದೇ ಕ್ರಮ ಕೈಗೊಳ್ಳಾಕತ್ತಿಲ್ಲ ಅಂತೇಳಿ ನಾವು ಇದನ್ನು ಕಂದಾಯ ಸಚಿವರಿಗೆ ಮನವಿ ಕೊಡೋಕೆ ಈ ಮನವಿಯನ್ನು ಕೊಟ್ಟೀವಿ. ಇದ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ನೋಡ್ಕೊಂಡು ನಾವು ಮುಂದಿನ ದಿನ ಸತ್ಯಾಗ್ರಹ ಕುಂದ್ರೋದು ಕಟ್ ಮಾಡ್ರಿ. ಬಂದು ಇವರು ಜಬರ್ದಸ್ತಿ ಬಂದು ಕಂಪೌಂಡ್ ಹಾಕ್ಯಾರ. ಅಲ್ದನ ಈ ರೀತಿ ನಾವು ಹಿಂಗೆ ನಡೆದೈತೆ ಅಂತೇಳಿ ತಾಲೂಕಾ ತಹಶೀಲ್ದಾರ್ ದಂಡಾಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಇನ್ನೂ ಮಟ್ಟ ಅದ್ರ ಬಗ್ಗೆ ತೆರವುಗೊಳಿಸಿಲ್ಲ. ಕಂಪೌಂಡ್ ಹಾಕುವತ್ನಾಗ ಅಲ್ಲಿ ಜನ ಇದ್ರು ಸಹಿತ ಅವ್ರು ಯಾಕೆ ಸುಮ್ಕಿದ್ರಿ? ಅಲ್ರಿ, ಈಗ ಅವರು ದುಟಾಯ್ತನ ಮಾಡವ್ರು 50-60 ಮಂದಿ ಈಗ ಎಲ್ಲರೂ ದುಡ್ಯಾಕ ಕೂಲಿನಲ್ಲಿ ಮಾಡ್ಕೊಂಡು ಮನ್ಯಾಗ ಎಷ್ಟು ಜನ ಅದಾರ? ಅದಾರ್ರಿ. ಇವತ್ತ ಮನ್ಯಾಗ ಹೆಣ್ಮಕ್ಳು ಇರ್ತಾರ್ರಿ. ದುಡ್ಯಾಕ ಹೋಗಿದ್ರ ಮನ್ಯಾಗ ಯಾರು ಇದ್ದಿಲ್ಲ. ಮನ್ಯಾಗ ಯಾರು ಇರಂಗಿಲ್ಲ, ಎಲ್ಲಾ ಹೆಣ್ಮಕ್ಳು ಇರ್ತಾರ. ಗಂಡ್ ಮಕ್ಳು 50-60 ಮಂದಿ ಬಂದ್ರಂದ್ರೆ ಏನ್ ಮಾಡಾಕತ್ತೈತಿ, ಜಬರ್ದಸ್ತಿ ಮಾಡಿ ಕಂಪೌಂಡ್ ಹಾಕಿ ಈ ರೀತಿ ಇನ್ನೂ ಮಠ ಅದ್ರ ಬಗ್ಗೆ ತಾಲೂಕಾ ದಂಡಾಧಿಕಾರಿಗಳ ಗಮನಕ್ಕೆ ತಂದ್ರು ಇಲ್ಲಿವರೆಗೂ ಆದ್ರೂ ಇನ್ನೂ ಮಠ ಅದ್ರ ಮೇಲೆ ಕ್ರಮ ಯಾವುದು ಜರುಗಿಸಿಲ್ಲ, ಅದನ್ನ ತೆರವುಗೊಳಿಸಿಲ್ಲ. ಅದಕ್ಕೆ ಈ ತಾಲೂಕಾ ದಂಡಾಧಿಕಾರಿಗಳಿಗೆ ಒಂದು ಅವ್ರ ಆದೇಶಕ್ಕನ ಬೆಲೆ ಇಲ್ಲ ಅಂದ್ರೆ, ನ್ಯಾಯಾಲಯಕ್ಕನ ಬೆಲೆ ಇಲ್ಲ ಅಂದ್ರೆ ಯಾರಿಗೆ ಬೆಲೆ ಐತಿ ಅನ್ನುವಂಥ ಈಗ ನೀವು ಮುಂದೆ ಏನು ಮಾಡ್ಬೇಕಂತ? ಮುಂದೆ ಇನ್ನು ನಾವು ಅವ್ರಿಗೆ ಗಡುವು ಕೊಟ್ಟಿದ್ರು. ಆ ಗಡುವು ಪ್ರಕಾರ ಅವರು ಈಗ ಗಡುವು ಮುಗಿದೈತೆ ನಮ್ಗೆ. ಆದ್ರೂ ಕೂಡ ಇನ್ನೊಂದು ವಾರ ನಮ್ಗೆ ಕಾಲಾವಧಿ ಕೊಡ್ರಿ, ಆದ ನಂತರ ನಾನು ನಿಮ್ಗೆ ಏನೈತಿ ನಿರ್ಣಯ ಮಾಡಿಕೊಡ್ತೀವಿ, ಅದನ್ನು ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅನ್ನುವಂಥದ್ದನ್ನು ತಾಲೂಕಾ ತಹಶೀಲ್ದಾರ್ ಹೇಳಿದ್ದಾರೆ. ಸವಣೂರು ತಾಲೂಕಾ ಸಾಮಾಜಿಕ ಪಾರ್ಟಿಯ ಕಾರ್ಯಕರ್ತರು ಸವಣೂರು ನಗರದಲ್ಲಿ ಬರುವ ದಂಡಿನಪೇಟೆಯಲ್ಲಿ ಸುಮಾರು 50ರಿಂದ 60 ಕುಟುಂಬಗಳು ವಾಸಿರ್ತಕ್ಕಂಥ ಜಾಗೆ ಸರ್ಕಾರದಾಗಿದ್ದು ಸುಮಾರು 50-60 ವರ್ಷದಲ್ಲಿ ವಾಸಿರುವುದರಿಂದ ಸವಣೂರು ತಾಲೂಕಾ ದಂಡಾಧಿಕಾರಿಗಳು ಆ ಜಾಗೆಯನ್ನು ಸರ್ಕಾರದಂತಿರುವುದರಿಂದ ಕೂಡಲೇ ಸರ್ವೆ ಅಧಿಕಾರಿಗಳನ್ನು ಕರೆದುಕೊಂಡು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳನ್ನು ಆ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟ ತಮ್ಮ ಸರ್ಕಾರದ ಜಾಗೆಯನ್ನು ಕೂಡಲೇ ಅಲ್ಲಿ ಫಲಾನುಭವಿ ಏನು ವಾಸದಾರ ಆ ಜಾಗಕ್ಕೆ ಹಕ್ಕುಪತ್ರವನ್ನು ವಿತರಣೆ ಮಾಡಬೇಕು. ಉಳಿದ ಜಾಗೆ ಏನು ಅವರ ಸರ್ಕಾರದ್ದು ಎಷ್ಟು ಲ್ಯಾಂಡ್ ಇದೆ ಅಲ್ಲಿ ಅದು ಬೇರೆಯವರಿಗೆ ಸರ್ಕಾರದ ಒಂದು ಮಂಜೂರಿ ಆದೇಶದ ಮೇರೆಗೆ ಹೋಗಿದೆಯೋ ಅಥವಾ ಅಕ್ರಮವಾಗಿ ಯಾರಾದರೂ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅದನ್ನು ತಮ್ಮ ಹೆಸರಿನಲ್ಲಿ ಮಾಡ್ಕೊಂಡಿದ್ದಾರೋ ಅದನ್ನೆಲ್ಲವನ್ನು ತನಿಖೆ ಮಾಡಿ ಆ ಜಾಗೆಯನ್ನು ಸರ್ಕಾರಕ್ಕೆ ತಗೋಬೇಕು. ಆ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಮ್ಮ ಕೋರಿಕೆ. ಸಂತಿ ವ್ಯಾಪಾರ ಮಾಡವ 2 ತಿಂಗಳ ಹಿಂದೆ ಮನವಿ ಕೊಟ್ಟು ಹೋಗಿದ್ವಿ, ಇನ್ನೂ ಮಠ ಅದಕ್ಕೆ ಏನು ಸ್ಪಂದನೆ ಮಾಡಿಲ್ಲ. ಈಗ ನಾವು ಸ್ಟ್ರೈಕ್ ಕುಂತ್ರೆ ಹೆಣ್ಮಕ್ಳು ಮಕ್ಕಳ ಮರಿ ತಗೊಂಡು ಸಾಲಿ ಬಿಡಿಸಿ ಎಲ್ಲ ಸ್ಟ್ರೈಕ್ ಕುಂದರ್ಬೇಕಂತ ಮಾಡೀವಿ. ಮುಂದಿನ ದಿನಮಾನಗಳಲ್ಲಿ ಇದಕ್ಕೆಲ್ಲ ಹೊಣೆ ಅಧಿಕಾರಿಗಳು, ಆಮ್ಯಾಗ ನಮ್ಮ ರಿಪೋರ್ಟರ್ ಎಲ್ಲ ಸಹಕಾರ ಕೊಟ್ಟರು, ಅವರು ಏನು ಸ್ಪಂದನೆ ಮಾಡಾಕ್ತಿದ್ದಿಲ್ಲ. ಯಾರು ರಿಪೋರ್ಟರ್ ಸ್ಪಂದನೆ ಮಾಡಾಕಂತಿಲ್ಲ? ಇಲ್ಲ ಅಧಿಕಾರಿಗಳು ಇದು ಮಾಡಾಕುಂತಿಲ್ಲ. ಅದಕ್ಕೆ ನಮ್ಗೆ ರಿಪೋರ್ಟರ್ ಎಲ್ಲ ಸಹಕಾರ ಕೊಡ ಅಂತಾರ, ಬಂದು ನಾವು ಹೇಳಿದಾಗ ಬಂದು ಇದು ಮಾಡಾಕುಂತಾರ. ಆದ್ರೆ ಇವರು ಅಧಿಕಾರಿಗಳು ಏನದ ಒತ್ತಡ ಐತಿ ಅವ್ರಿಗೆ ಅದಕ್ಕೆ ಕ್ಲಿಯರ್ ಹೇಳೋವಲ್ದು. ಈಗ ನಾವು ಮುಂದಿನ ವಾರದಾಗ ಧರಣಿ ಕುಂದಿರ್ತೀವಿ.